ಬೆಂಗಳೂರು ನಿವಾಸಿಗಳಿಗೆ ಯುಗಾದಿ ಹಬ್ಬದಿಂದ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಏಕಪ್ಪ ಅಂದರೆ ಇಲ್ಲಿ ಸರ್ಕಾರ ಏನು ಬೆಂಗಳೂರಿನಲ್ಲಿ ನೀರಿನ ಬಾಕಿ ಉಳಿಸ್ಕೊಂಡಿರೋರಿಗೆ 100% ಬಡ್ಡಿ ಮನ್ನಾ ಅಂತ ತಿಳಿಸ್ತಾ ಇದೆ. ಫ್ರೆಂಡ್ 3 ತಿಂಗಳೊಳಗೆ ನೀವು ಬಾಕಿ ಉಳಿಸ್ಕೊಂಡಿರೋ ನೀರಿನ ಬಿಲ್ಲು ನೀವೇನಾದ್ರು ಕಟ್ಟಿದ್ರೆ ಬಡ್ಡಿ ಮನ್ನಾ ಅಂತ ತಿಳಿಸ್ತಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿರೋಲ್ಲ, ಸಬ್ಸ್ಕ್ರೈಬ್ ಆಗಿ ಬನ್ನಿ. ಇದರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ಸ್ ವಿವರ ಕೊಡ್ತೀನಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಫ್ರೆಂಡ್ ಬೆಂಗಳೂರು ನಿವಾಸಿಗಳಿಗೆ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಜಲಮಂಡಳಿಯಿಂದ ಒಂದು ಯೋಜನೆ ತಂದಿದ್ದಾರೆ, ಈ ಬಡ್ಡಿ ಮನ್ನಾ ಯೋಜನೆ ಅಂತ ತಂದಿದ್ದಾರೆ. ಫ್ರೆಂಡ್ ಏನೋ ನೀರಿನ ಬಾಕಿ ಉಳಿಸ್ಕೊಂಡಿರೋರು ಅವ್ರಿಗೆ ಬಡ್ಡಿ ನಾವು ಮನ್ನಾ ಮಾಡ್ತಾಯಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಇದು ಯಾವ ರೀತಿ ಸರ್ಕಾರ ಬಡ್ಡಿ ಮನ್ನಾ ಮಾಡ್ತಾಯಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ. ಸುಮಾರು ನಮ್ಮ ಬೆಂಗಳೂರಿನಲ್ಲಿ 11 ಲಕ್ಷ ನೀರಿನ ಕಂದಾಯ ಕಟ್ತಾ ಇದ್ದಾರಂತೆ, ನೀರಿನ ಬಿಲ್ ಕಟ್ತಾ 11 ಲಕ್ಷದಲ್ಲಿ 5,11,000 ಜನ ನೀರು ಬಾಕಿ ಉಳಿಸ್ಕೊಂಡಿದ್ದಾರಂತೆ. 11 ಲಕ್ಷದಲ್ಲಿ 5,11,000 ನೀರಿನ ಬಾಕಿ ಬಿಲ್ಲು ಉಳಿಸ್ಕೊಂಡಿದ್ದಾರಂತೆ. ಈಗ ಅದು ಸರ್ಕಾರ ಯುಗಾದಿ ಹಬ್ಬದಲ್ಲಿ ನಾವು ಗಿಫ್ಟ್ ಕೊಡ್ತಾಯಿದ್ದೀವಿ ಅಂತ ತಿಳಿಸ್ತಾ ಇದೆ. ಬಟ್ ಏನಪ್ಪ ಅಂತಂದರೆ, ನೀವು ನೀರಿನ ಬಿಲ್ಲು ಏನು ಉಳಿಸ್ಕೊಂಡಿದ್ದಾರೋ ಅವರು ನೀರಿನ ಬಿಲ್ ಏನಾರ 3 ತಿಂಗಳೊಳಗೆ ನೀವು ಕಟ್ಟಿದ್ರೆ ನಿಮಗೆ ಬಡ್ಡಿ ಮನ್ನಾ ಅಂತ ಸರ್ಕಾರ ತಿಳಿಸ್ತಾ ಇದೆ. ಅಂದರೆ ಏನು ಬಾಕಿ ಉಳಿಸ್ಕೊಂಡಿರೋ ಅಂಥ ನೀರಿನ ಬಿಲ್ ನೀವು ಕಟ್ಟಿದ್ರೆ ಸರ್ಕಾರದಿಂದ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಿದೆ. ಅಂದರೆ ಇದು ಡಿ.ಕೆ. ಶಿವಕುಮಾರ್ ಅವರು ಈ ಯೋಜನೆ ತಂದಿದ್ದಾರೆ. ಇವರೇ ಸ್ವತಃ ತಿಳಿಸಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರೇ ತಿಳಿಸಿದ್ದಾರೆ. ಇನ್ನು 3 ತಿಂಗಳು ನಿಮಗೆ ಕಾಲಾವಕಾಶ ಕೊಟ್ಟಿದ್ದೀವಿ. ಆ 3 ತಿಂಗಳೊಳಗೆ ನೀವೇನಾರ ನೀರು ಬಿಲ್ಲಿನ ಬಾಕಿ ಉಳಿಸ್ಕೊಂಡಿರೋರು ಕಟ್ಟಿದ್ರೆ ನಿಮಗೆ ಏರಿರುವಂತಹ ಬಡ್ಡಿ ಏನು ನೀರಿನ ಬಿಲ್ಲಿ ಬಡ್ಡಿ ಮನ್ನಾ ಮಾಡ್ತಾಯಿದ್ದೀವಿ ಅಂತ ಕ್ಲಿಯರಾಗಿ ತಿಳಿಸ್ತಾ ಇದೆ. ಸುಮಾರು ಸರ್ಕಾರ 311 ಕೋಟಿ ನಾವು ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ತಿಳಿಸ್ತಾ ಇದೆ. ಅಂದರೆ ಏನು ಬಾಕಿ ಉಳಿಸ್ಕೊಂಡಿದ್ದಾರಲ್ಲ 5,11,000 ಏನು ನೀರಿನ ಬಿಲ್ಲು ಬಾಕಿ ಉಳಿಸ್ಕೊಂಡಿರೋ ಅವ್ರಿಗೆ ಅವ್ರದ್ದು ಟೋಟಲ್ ಬಡ್ಡಿ ಸುಮಾರು 311 ಕೋಟಿ ನಾಗರಿಕರಿಗೆ ನಾವು ಬಡ್ಡಿ ಮನ್ನಾ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಇದು ಸದುಪಯೋಗ ನೀವು ಪಡ್ಕೊಳ್ಳಿ, ನೀವು ಏನು ಬಿಲ್ಲು 3 ತಿಂಗಳೊಳಗೆ ಹಣ ಕಟ್ಟಿ ಅಂತ ಹೇಳ್ತಾ ಇದೆ. ಮತ್ತು ಸರ್ಕಾರ ಬಲವಾಗಿ ಆರ್ಥಿಕವಾಗಿ ಬಲವಾಗಿ ನಿಲ್ಲುವುದಕ್ಕೆ ಇದು ಅನುಕೂಲ ಆಗುತ್ತೆ ಅಂತಲೂ ತಿಳಿಸ್ತಾ ಇದ್ದಾರೆ. ಸುಮಾರು ನೀರಿನ ಬಿಲ್ಲೇ ಸುಮಾರು 5,11,000 ನೀರಿನ ಬಿಲ್ ಬಾಕಿ ಇರೋದೇ ಎಷ್ಟು ಅಂತ 851 ಕೋಟಿ .33 ಲಕ್ಷ ಅಂದರೆ ಬಾಕಿ ಇರೋ ಹಣ ನಮ್ಮ ಬೆಂಗಳೂರಿನಲ್ಲಿ ನೀರಿನ ಬಾಕಿ ಉಳಿಸ್ಕೊಂಡಿರೋ ಸುಮಾರು 851 ಕೋಟಿ .33 ಲಕ್ಷ ರೂಪಾಯಿ ಬಾಕಿ ಬ್ಯಾಲೆನ್ಸ್ ಇದೆಯಂತೆ. ಇದರಲ್ಲಿ ನಾವು 311 ಕೋಟಿ ಬಡ್ಡಿ ಮನ್ನಾ ಸೇರಿ ಇಷ್ಟ ಇದೆ ಅಂತೆ. 311 ಕೋಟಿ ಬಡ್ಡಿ ಮನ್ನಾ ನಾವು ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ಇದನ್ನು 3 ತಿಂಗಳೊಳಗೆ ನೀವು ನಿಮ್ಮ ನೀರಿನ ಬಾಕಿ ಕ್ಲಿಯರ್ ಮಾಡ್ಕೊಳ್ಳಿ, ನಿಮಗೆ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಸರ್ಕಾರ ಕ್ಲಿಯರಾಗಿ ತಿಳಿಸ್ತಾ ಇದೆ. ಇನ್ನು 311 ಕೋಟಿ ಬಡ್ಡಿ ಮನ್ನಾ ಏನಿದೆ ಅದು ಕಳೆದ್ರೂ ಇನ್ನೂ ಅಸಲು ಸುಮಾರು 539 ಕೋಟಿ 43 ಲಕ್ಷ ರೂಪಾಯಿ ಆಗುತ್ತಂತೆ, ಬ್ಯಾಲೆನ್ಸ್ ಬರಬೇಕಂತೆ ಸರ್ಕಾರಕ್ಕೆ. ಫ್ರೆಂಡ್ ಇದು ಬಡ್ಡಿ 3 ತಿಂಗಳ ಕಾಲಾವಕಾಶ ನಿಮಗೆ ಕೊಟ್ಟಿದ್ದೀವಿ. ನೀವೇನಾರು 3 ತಿಂಗಳೊಳಗೆ ನೀವು ಹಣ ಕಟ್ಟಿದರೆ ನಿಮಗೆ ಬಡ್ಡಿ ಮನ್ನಾ ಅಂತ ಸರ್ಕಾರ ತಿಳಿಸ್ತಾ ಇದೆ. ಫ್ರೆಂಡ್ ಇದು ಜಾರಿಗೆ ಬರೋದು ಏಪ್ರಿಲ್ ತಿಂಗಳಿಂದ ಇದು ಬರ್ತಾ ಇದೆ. ಏನು ಏಪ್ರಿಲು ಮೇ ಜೂನ್ ಲಾಸ್ಟ್ ಡೇಟು, ಅಂದರೆ ಜೂನು ಎಂಡರೊಳಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಏನಾರು ಬಾಕಿ ಇಳಿಸ್ಕೊಂಡವರು ಇದು ಬಾಕಿ ಕಟ್ಟಿ ಬಡ್ಡಿ ಮನ್ನಾ ಮಾಡಿಸ್ಕೊಳ್ಳಿ, ಜನಗಳಿಗೆ ಅನುಕೂಲ ಅಂತ ಸರ್ಕಾರ ಇಲ್ಲಿ ತಿಳಿಸ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಇಷ್ಟು ನಿಮಗೆ ತಿಳಿಸ್ತೀನಿ. ದೀರ್ಘಕಾಲ ಬಿಲ್ಲು ಬಾಕಿ ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಮತ್ತು 1 ಟೈಮ್ ಸೆಟಲ್ಮೆಂಟ್ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. 1 ಟೈಮ್ ಸೆಟಲ್ಮೆಂಟು ಅಂತ ಇಲ್ಲೂ ಸಹ ತಿಳಿಸ್ತಾ ಇದ್ದಾರೆ. ಬಟ್ 1 ಟೈಮಲ್ಲಿ ನೀವು ಅದು ಕ್ಲಿಯರ್ ಮಾಡ್ಕೊಂಡ್ರೆ ಬಡ್ಡಿ ಮನ್ನಾ ಅಂತ ಕ್ಲಿಯರಾಗಿ ಸ್ಪಷ್ಟವಾಗಿ ತಿಳಿಸಿದರೆ ಕಾಲಾವಕಾಶ 3 ತಿಂಗಳು ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.